ಸ್ನೇಹಿತರೆ, ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ದಿಸ್ ವಿಡಿಯೋ ಇಸ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನಲ್ ಪರ್ಪಸಸ್ ಓನ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿಡಿಯೋ ಬೆಳಿಗ್ಗೆ ಮಾಡ್ಬೇಕಂತ ಅನ್ಕೊಂಡೆ, ಬಟ್ ಬೆಳಿಗ್ಗೆ ಸಿಕ್ಕಾಪಟ್ಟೆ ನಿದ್ದೆ ಹೇಳೋಕ್ಕಾಗಿಲ್ಲ, ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಿನ್ನೆ ಸ್ಕ್ವಾಡ್ ಸ್ಟಾಕ್ ವಿಡಿಯೋ ಮಾಡಿದ್ದೆ ಅಲ್ಲ, ತುಂಬ ಜನ ಅಪ್ಲೈ ಮಾಡಿದ್ರಿ. ಸೊ ನಾನೇನು ಹೇಳಿದ್ದೆ ಅಂತ ಹೇಳಿದ್ರೆ, ಅಸೆಸ್ಮೆಂಟ್ ಟೆಸ್ಟ್ ಕಂಪ್ಲೀಟ್ ಮಾಡಿ ನನಗೆ ಸ್ಕ್ರೀನ್ ಶಾಟ್ ಕೊಡಿ, ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ ಇದ್ದು ಲಿಂಕ್ ಕೊಡ್ತೀನಿ, ಒಂದು ಫಾರ್ಮ್ ಲಿಂಕ್ ಕೊಡ್ತೀನಿ, ಅದು ಫಿಲ್ ಮಾಡಿ ನೀವು ನಿಮಗೆ HR ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಆಯ್ತಂತ ನಾನು ಪರ್ಸನಲ್ ಆಗಿ ಹೇಳ್ತೀನಿ. ಸೊ ನನಗೆ ಕೂಡ ಇಂಟರ್ವ್ಯೂ ಸ್ಲಾಟ್ ಬುಕ್ ಮಾಡೋಕ್ಕಾಗಿಲ್ಲ. ಸೊ ನಾನೇನು ಮಾಡಿದೆ, ಸಪೋರ್ಟ್ ಟೀಮ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸ್ಕ್ರೀನ್ ಶಾಟ್ ಹಾಕಿದೆ ನೋಡಿ ಸೈಡಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವಾಗ ಒಂದು ಫಾರ್ಮ್ ಲಿಂಕ್ ಕೊಟ್ಟರು, ಆಯ್ತಾ. ಸೊ ಅದು ಫಿಲ್ ಮಾಡಿ HR ಕಾಂಟ್ಯಾಕ್ಟ್ ಮಾಡ್ತಾ ಅಂತ ಹೇಳಿದ್ರು. ಸೊ ನಂಗೆ ಗೊತ್ತಾಯ್ತಲ್ಲ, ಸೊ ನಾನು ನಿಮಗೆ ಅದು ಲಿಂಕ್ ಕೊಡೋಣ, ನಿಮ್ಮ ಕೈಯಲ್ಲಿ ಫಿಲ್ ಮಾಡಿಸೋಣ ಫಾರ್ಮ್, ಸೊ ನಿಮ್ಗೆ HR ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಥರ ಅಂತ ಅಂದ್ಕೊಂಡೆ. ಸೊ ನನಗೆ ಒಂದು 60 ಜನ ನಾನು ಅವರಿಗೆ ಲಿಂಕ್ ಶೇರ್ ಮಾಡಿದೆ, ಆಯ್ತಾ. ಸೊ 60 ಜನರಲ್ಲಿ ಒಂದು 10 ಜನ ಕರೆಕ್ಟಾಗಿ ಫಿಲ್ ಮಾಡಿ ಥ್ಯಾಂಕ್ಸ್ ಅಕ್ಕ ಡನ್ ಅಂತ ಹೇಳಿದ್ರು. ಇನ್ನು 50 ಜನ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ತುಂಬ ಹೇಳಿದ್ರು. ಮತ್ತೆ ಮೇನ್ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಅಕ್ಕ ಟ್ರೈನಿಂಗ್ಗೆ ಹಣ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು, ಆಯ್ತಾ. ನಂಗೆ ಶಾಕ್ ಆಯ್ತು. ಆಕ್ಚುಲಿ ಲಾಸ್ಟ್ ಇಯರ್ ಕೂಡ ನಾನು ವಿಡಿಯೋ ಮಾಡಿದೆ, ಸ್ಕ್ವಾಡ್ ಸ್ಟ್ಯಾಕ್ ಇದ್ದು ಫುಟ್ ವರ್ಕ್ ಇದ್ದು ಮಾಡಿದ್ದೆ. ತುಂಬಾ ಜನರ ಅಲ್ಲಿ ಕೆಲಸ ಕೂಡ ಸಿಕ್ಕಿದೆ ಫುಟ್ ವರ್ಕ್ ಅಲ್ಲಿ. ಸೊ ಸೇಮ್ ಸ್ಕ್ವಾಡ್ ಸ್ಟ್ಯಾಕ್ ಕೂಡ, ಆಯ್ತಾ. ಯಾವುದೇ ತರದ ಹಣ ಕೇಳಲ್ಲ ಅವರು ಟ್ರೈನಿಂಗ್ ಅಂತ, ಆಯ್ತಾ. ಸೊ ನಂಗೆ ಶಾಕ್ ಆಯ್ತು, ಏನಕ್ಕೆ ಈ ತರ ಅಂತ ಅನ್ಕೊಂಡೆ, ಆಯ್ತಾ. ಅದ್ರಲ್ಲಿ ನೋ ಆಪ್ಷನ್ ಇರ್ತದೆ, ಆಯ್ತಾ. ಎಸ್ ಆರ್ ನೋ ಅದು, ಆಯ್ತಾ. ಅದಕ್ಕೆ ನೋ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಬಟ್ ತುಂಬಾ ಜನ ಎಸ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀರಾ, ಮತ್ತೆ ಹಣ ಕೊಡ್ಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ, ಎಂತಕ್ಕೆ ಅದು ಜಾಸ್ತಿ ಕನ್ಫ್ಯೂಷನ್ ಇಟ್ಕೋದು. ನಾನೇ ವಿಡಿಯೋ ಮಾಡೋಣ ಅಂತ ನಾನೇ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೈಡ್ ನಾನು ಫಾರ್ಮ್ ಹಾಕಿದ್ದೀನಿ ನೋಡೋಣ, ಈ ತರ ಫಾರ್ಮ್, ಆಯ್ತಾ. ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದು ಕ್ಲಿಕ್ ಮಾಡಿದ ಕೂಡಲೇ ಈ ತರ ಫಾರ್ಮ್ ನಿಮ್ಗೆ ಲೋಡ್ ಆಗ್ತದೆ. ಸೊ ನೆಕ್ಸ್ಟ್, ಪ್ಲೀಸ್ ಮೆನ್ಷನ್ ಯುವರ್ ಫುಲ್ ನೇಮ್, ಆಯ್ತಾ. ಇಲ್ಲಿ ನಿಮ್ದು ಫುಲ್ ನೇಮು ನೀವು ಮೆನ್ಷನ್ ಮಾಡ್ಬೇಕಾಗ್ತದೆ, ಆಯ್ತಾ. ಅದಾದ್ಮೇಲೆ ನಿಮ್ಮ ಫೋನ್ ನಂಬರ್ ಇಲ್ಲಿ ನೀವು ಮೆನ್ಷನ್ ಮಾಡ್ಬೇಕಾಗ್ತದೆ. ಮತ್ತೆ ಡೇಟ್ ಆಫ್ ಬರ್ತ್, ದಿನ ತಿಂಗಳು ಮತ್ತೆ ವರ್ಷ, ಆಯ್ತಾ. ಇದು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕಾಗ್ತದೆ. ನೀವು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೇಗಿದೆ ಆ ತರ ಮೆನ್ಷನ್ ಮಾಡ್ಬೇಕಾಗ್ತದೆ. ಏಜ್ ನಿಮ್ದು ಎಷ್ಟು ಅಂತ, ಆಯ್ತಾ. ಲೆಸ್ ದೆನ್ 18 ಸೆಲೆಕ್ಟ್ ಮಾಡಬೇಡಿ, ನಿಮಗೆ ಕೆಲಸ ಸಿಗಲ್ಲ. 18 to 21 ಎಷ್ಟು ನಿಮ್ದು ಏಜ್ ಅದು ಮೆನ್ಷನ್ ಮಾಡಿ. ನೆಕ್ಸ್ಟ್ ಜೆಂಡರ್, ನೀವು ಮೇಲಾ ಫಿಮೇಲ್ ಅಂತ ಮೆನ್ಷನ್ ಮಾಡಿ. ಹೈಯೆಸ್ಟ್ ಕ್ವಾಲಿಫಿಕೇಶನ್ ಮಿನಿಮಮ್ PUC ಆಗಿರ್ಬೇಕು ಇದಕ್ಕೆ. ಸೊ ನೀವು PUCನ ಡಿಗ್ರಿನ ಏನ್ ಮಾಡಿದ್ರೆ ಅದು ಹಾಕಿ. 10ನೇ ತರಗತಿ ಅವರು ಕನ್ಸಿಡರ್ ಮಾಡ, ನಿಮ್ಗೆ ಯಾವುದೇ ತರದ ಕಾಲ್ ಬರಲ್ಲ. ಓಕೆ, ಮೆರಿಟಲ್ ಸ್ಟೇಟಸ್ ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಹಾಕಿ. ಇಫ್ ಮ್ಯಾರಿಡ್ ಲೆಟ್ ಅಸ್ ನೋ ಹೌ ಮೆನಿ ಚಿಲ್ಡ್ರನ್ಸ್ ಡು ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ. ಮದುವೆ ಆಗಿದ್ರೆ ಎಷ್ಟು ಮಕ್ಕಳು ಇದಾರೆ ಅಂತ ಇಲ್ಲಿ ಹಾಕ್ಬೇಕು, ಆಯ್ತಾ. ನನ್ನ ಅನ್ಮ್ಯಾರಿಡ್ ಅದು ಹಾಕ್ಬೋದು, ಇಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಮಕ್ಳಿದಾರೆ ಅದು ಹಾಕಿ. ಹೌ ಓಲ್ಡ್ ಈಸ್ ಯುವರ್ ಯಂಗೆಸ್ಟ್ ಚೈಲ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಷ್ಟು ವರ್ಷ ನಿಮ್ಮ ಮಗುಗೆ ಅದು ಹಾಕಿ ಇಲ್ಲಿ. ಮದುವೆ ಆದವರು ಇಲ್ಲ. ಲ್ಯಾಂಗ್ವೇಜಸ್ ಫ್ಲೂಯೆಂಟ್ ಇನ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಿಂದಿ ಇಂಗ್ಲಿಷ್ ಕಂಪಲ್ಸರಿ. ಅದಾದ್ಮೇಲೆ ನಿಮ್ಗೆ ತೆಲುಗು ಕನ್ನಡ ಯಾವ್ದು ಬರ್ತದೆ ಅದು ಹಾಕಿ. ಅದಾದ್ಮೇಲೆ ಅಟ್ಯಾಚ್ ಯುವರ್ ರೆಸ್ಯೂಮ್ ಅಂತ ಹೇಳ್ತಾ ಇದ್ದಾರೆ, ರೆಸ್ಯೂಮೆ ಇಲ್ಲಿ ಅಟ್ಯಾಚ್ ಮಾಡಿ. ಅದಾದ್ಮೇಲೆ ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಸೇಲ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂತ ಇದ್ರೆ 0 ಅಂತ ಹಾಕಿ, ಎಕ್ಸ್ಪೀರಿಯನ್ಸ್ ಇದ್ರೆ ಎಷ್ಟು ವರ್ಷ ಅಂತ ಹಾಕಿ. ಇಂಡಸ್ಟ್ರಿ ವರ್ಕ್ ಇನ್ ಅಂತ ಕೇಳ್ತಾ ಇದ್ದಾರೆ, ಯಾವ ಇಂಡಸ್ಟ್ರಿಲಿ ವರ್ಕ್ ಮಾಡಿದೀರಾ ಅಂತ. ಸೊ ED ಟೆಕ್ ಆಗಿ ಇ-ಕಾಮರ್ಸ್ ಹಾಕಿ. ಓಕೆ, ಅದಾದ್ಮೇಲೆ ಆರ್ ಯು ಪರ್ಸಿಂಗ್ ಎನಿ ಕೋರ್ಸ್ ಟು ಅಪ್ಸ್ಕಿಲ್ ಯೋರ್ ಸೆಲ್ಫ್ ಅಂತ ಕೇಳ್ತಾ ಇದ್ದಾರೆ. ತಗೋತಾ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹಾಕಿ. ಟೆಲ್ ಅಸ್ ಮೋರ್ ಅಬೌಟ್ ದ ಕೋರ್ಸ್ ಆರ್ ಸ್ಟಡೀಸ್ ದಟ್ ಯು ಆರ್ ಪರ್ಸಿಂಗ್ ಕರೆಕ್ಟ್ಲಿ, ಅದು ಬಿಡ್ಬೋದು ನೀವು. ಇಲ್ಲ ಅಂತ ಹೇಳಿದ್ರೆ ನೀವೇನಾದ್ರು ಮಾಡ್ತಾ ಇದ್ರೆ ಅದು ಇಲ್ಲಿ ಆನ್ಸರ್ ಮಾಡಿ ನೆಕ್ಸ್ಟ್ ಕೊಡಿ. ಸೊ ಇವಾಗ ನೆಕ್ಸ್ಟ್, ಆರ್ ಯು ವಿಲ್ಲಿಂಗ್ ಟು ವರ್ಕ್ ಫ್ರಮ್ 9:30 AM to 7:30 PM ಎವ್ರಿ ಡೇನಾ ಅಂತ ಕೇಳ್ತಾ ಇದ್ದಾರೆ, ಆಯ್ತಾ. ಸೊ ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಎಸ್ ಅಂತ ಕೊಡಿ. ಅದಾದ್ಮೇಲೆ ಹೌ ಮೆನಿ ಡೇಸ್ ಇನ್ ಅ ಮಂತ್ ಡು ಯು ವಿಶ್ ಟು ವರ್ಕ್ ಅಂತ ಕೇಳ್ತಾ ಇದ್ದಾರೆ, ಆಯ್ತಾ. ಇದು ಬಂದ್ಬಿಟ್ಟು 25 to 30 days. ಯಾವತ್ತು ಜಾಸ್ತಿ ಸೆಲೆಕ್ಟ್ ಮಾಡಿ, ಆಯ್ತಾ. ಸೊ ಇದು ಜಸ್ಟ್ ಅ ಫಾರ್ಮ್ ಫಿಲ್ಲಿಂಗ್, ಆಯ್ತಾ. ಸೊ ಅವ್ರು ಕಾಲ್ ಮಾಡುವಾಗ ಚೆನ್ನಾಗಿ ಆನ್ಸರ್ ಮಾಡಿ, ಮತ್ತೆ ನಿಮ್ಗೆ ಎಷ್ಟಾಗುತ್ತೆ ದಿನಕ್ಕೆ ಅಷ್ಟೇ ಕೆಲಸ ಮಾಡಿ, ಆಯ್ತಾ. ಸೊ ಇದು ಆಪ್ ಅಲ್ಲಿ ಮಾಡುವ ಕೆಲಸ, ನಿಮ್ಗೆ ಯಾವ ಟೈಮಲ್ಲಿ ಕಂಫರ್ಟೇಬಲ್ ಇರ್ತದೆ ಅದು ಟೈಮಲ್ಲಿ ಮಾಡುವಂಥದ್ದು. ಮುಂಚೆ ಸ್ಕ್ವಾಡ್ ಸ್ಟಾಕ್ ಅಲ್ಲಿ ಆ ಥರನೇ ಇತ್ತು, ಆಯ್ತಾ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ಓಕೆ, ಡು ಯು ಹ್ಯಾವ್ ಅ ಪರ್ಸನಲ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ದಟ್ ಓನ್ಲಿ ಯೂಸ್ಡ್ ಬೈ ಯು, ಇದಕ್ಕೆ ಎಸ್ ಅಂತಾನೆ ಕೊಡಿ. ನಾನು ನಿಮ್ಗೆ ಎಂತಕ್ಕೆ ಈ ತರ ಹೇಳ್ತಾ ಇದ್ದೀನಿ ಅಂತ ಇದೇ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರೆ, ನೀವು ಅದರಲ್ಲಿ ಅವ್ರು ಕಾಲ್ ಮಾಡ್ಬೇಕು, ನಿಮ್ಗೆ ನೀವು ಸೆಲೆಕ್ಟ್ ಆಗಬೇಕು. ಮತ್ತೆ ವರ್ಕ್ ಮಾಡೋದು ನಿಮ್ ಖುಷಿ, ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಹಣ ಸಿಗುತ್ತೆ, ಆಯ್ತಾ. ನೀವು ಇದೇ ರಾಂಗ್ ಮಾಡಿದ್ರೆ ನಿಮ್ಗೆ ಕಾಲೇ ಬರಲಿಲ್ಲ ಅಂತ ನಿಮ್ಗೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ. ಓಕೆ, ಹೌ ಡು ಯು ಯೂಶ್ವಲಿ ಸ್ಟೇ ಕನೆಕ್ಟೆಡ್ ಟು ದ ಇಂಟರ್ನೆಟ್ ಡ್ಯೂರಿಂಗ್ ದ ಡೇ ಅಂತ ಕೇಳ್ತಾ ಇದ್ದಾರೆ. ಸೊ ಐ ಹ್ಯಾವ್ ವೈಫೈ ಪ್ಲಸ್ UPS, ಇದೇ ಆನ್ಸರ್ ಬೇಕು. ಇವಾಗ ಬಿಲ್ ಇರ್ತದಲ್ವಾ, ಮಂತ್ಲಿ ಬರ್ತದಲ್ವಾ, ಅದು ನೀವು ಇಲ್ಲಿ ಹಾಕ್ಬೇಕಾಗ್ತದೆ, ಆಯ್ತಾ. ರಿಸಿಪ್ಟ್
ವೈಫೈ ಇದ್ದವರಿಗೆ ಇದು ಬಿಲ್ ಬರ್ತದೆ. ಸೊ ಅದು ಇಲ್ಲಿ ಹಾಕಿ. ಹೌ ಮೆನಿ ಟೈಮ್ಸ್ ಇನ್ ಅ ಮಂತ್ ಡು ಯು ನೀಡ್ ಟು ವಿಸಿಟ್ ದ ಹಾಸ್ಪಿಟಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಒನ್ಸ್ ಇನ್ ಅ ಮಂತ್ ಅಂತ ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ವಿಸಿಟೇ ಮಾಡಲ್ಲ ಅಂತ ಹೇಳಿದ್ರೆ ಸೊ ಅದರ ಆಗ್ಬೋದು. ಇಲ್ಲ ಒನ್ಸ್ ಇನ್ 6 months ಅಂತ ಹೇಳಿದ್ರು ಆಗ್ಬೋದು. ಆಯ್ತಾ. ಸೊ ಪ್ಲೀಸ್ ಟೆಲ್ ಅಸ್ ಇನ್ ಡೀಟೇಲ್ಸ್ ಅಬೌಟ್ ಎನಿ ಮೆಡಿಕಲ್ ಇಶ್ಯೂಸ್ ಯು ಆರ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಮೇ ಹ್ಯಾವ್. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಅಂತ ಹಾಕಿ. ಇಲ್ಲಾಂದ್ರೆ ಏನಾದರೂ ಇಶ್ಯೂ ಇದೆ ನಿಮ್ಮ ಫ್ಯಾಮಿಲಿ ಮೆಂಬರಿಗೆ ಅದು ಹಾಕಿ. ವಿಚ್ ಅಮಾಂಗ್ ಇಸ್ ದ ಬಿಲೋ ಆಪ್ಷನ್ ವುಡ್ ಯು ಪ್ರಿಫರ್ ಟು ಸಿಟ್ ಅಂಡ್ ವರ್ಕ್ ಫ್ರಮ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಟೆರೆಸ್ ಅಂತೆ, ಹಾಲ್ ಅಂತೆ, ಬೆಡ್ರೂಮ್ ಅಂತೆ, ಎಕ್ಸ್ಕ್ಲೂಸಿವ್ ರೂಮ್ ಅಂತೆ. ನೋಡಿ, ಇದು ರಾಂಗ್ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇದು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಬೇಕು. ಇದಕ್ಕೆ ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ರೂಮ್. ಆರ್ ಯು ಓಕೆ ವಿತ್ ಲಾಂಗ್ ಅವರ್ಸ್ ಆಫ್ ಸ್ಕ್ರೀನ್ ಟೈಮ್ 10 hours a day ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಆರ್ ಯು ಓಕೆ ಇನ್ ಪೇಯಿಂಗ್ 499 ಆಸ್ ಅ ಟ್ರೈನಿಂಗ್ ಫೀಸ್ ವಿಚ್ ಇಸ್ ನಾನ್ ರಿಫಂಡೆಬಲ್. ಇಟ್ಸ್ ನೋ. ಆಯ್ತಾ. ಅವರು ಯಾವುದೇ ತರದ ಹಣ ಕೇಳಲ್ಲ. ಆಯ್ತಾ. ನಿಮ್ಗೆ ಏನಾದ್ರು ಕಾಲ್ ಮಾಡಿ ಈ ತರ ಟ್ರೈನಿಂಗ್ ಇದೆ ಹಣ ಕೊಡಿ ಅಂತ ಹೇಳಿದ್ರೆ ಹಣ ಕೊಡ್ಲಿಕ್ಕೆ ಹೋಗ್ಬೇಡಿ. ನಾನು ಫಸ್ಟಿಗೆ ಹೇಳ್ತೀನಿ. ನಿಮ್ಗೆ ಆ ತರ ಪ್ರಾಬ್ಲಮ್ ಬಂದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ದಿನದಲ್ಲಿ ಇದಾಗ್ಬೋದು ಅಂತ ಹೇಳಿದ್ರೆ ಆಪ್ ಏನೋ ಇಶ್ಯೂ ಇದೆ, ಅದಕ್ಕೆ ಅದು ನಿಮ್ಗೆ ಸ್ಲಾಟ್ ಬುಕ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಂದ ಸ್ಲಾಟ್ ಬುಕ್ ಮಾಡಿ ಅಲ್ಲಿಂದ ಇಂಟರ್ವ್ಯೂ ಕೂಡ ತಗೋಬಹುದು. ಆಯ್ತಾ. ಸೊ ಇವಾಗ ಸದ್ಯಕ್ಕೆ ಇದು ಹೇಳ್ತಾ ಇದ್ದೀನಿ ನಾನು, ನಂಗೆ ಗೊತ್ತಿಲ್ಲ ಆಯ್ತಾ ಏನ್ ಮಾಡ್ತಾರಂತ ಇವಾಗ ಕರೆಂಟ್ಲಿ. ಸೊ ನಂಗೆ ಗೊತ್ತಿದ್ದಷ್ಟು ಹೇಳ್ತಾ ಇದ್ದೀನಿ. ಆಯ್ತಾ. ಸೊ ಹೌ ಲಾಂಗ್ ಡು ಯು ವಾಂಟ್ ಟು ಕಂಟಿನ್ಯೂ ವಿತ್ ದಸ್ ಅಂತ ಹೇಳ್ತಾ ಇದ್ದಾರೆ. ಮೋರ್ ದೆನ್ ಅ ಇಯರ್. ನೆಕ್ಸ್ಟ್, ವಾಟ್ ಅಮಾಂಗ್ ಇಸ್ ದ ರೀಸನ್ ಲಿಸ್ಟೆಡ್ ಬಿಲೋ ಬೆಸ್ಟ್ ಡಿಸ್ಕ್ರೈಬ್ ಯುವರ್ ರೀಸನ್ ಟು ಜಾಯಿನ್ ಸ್ಕ್ವಾಡ್ ಸ್ಟ್ಯಾಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಲುಕ್ಕಿಂಗ್ ಟು ಅಚೀವ್ ಫಿನಾನ್ಷಿಯಲ್ ಫ್ರೀಡಮ್. ನಂಗೆ ಇದು ಬೆಸ್ಟ್ ಆಪ್ಷನ್ ಅಂತ ಅನಿಸ್ತದೆ. ಹೌ ಲಾಂಗ್ ಡು ಯು ವಿಶ್ ಟು ವರ್ಕ್ ವಿತ್ ಅಸ್ ಇನ್ ಅ ಡೇ ಅಂತ ಕೇಳ್ತಾ ಇದ್ದಾರೆ. 8 to 10 hours ಅಂತಾನೆ ಹಾಕಿ. ಆಯ್ತಾ. ಅವ್ರಿಗೆ ಏನ್ ಬೇಕು ಅದೇ ನಾವು ಆಪ್ಷನ್ ಸೆಲೆಕ್ಟ್ ಮಾಡುವ. ನೆಕ್ಸ್ಟ್, ಐ ಕನ್ಫರ್ಮ್ ದಟ್ ದ ಇನ್ಫಾರ್ಮೇಶನ್ ಐ ಪ್ರೊವೈಡೆಡ್ ಇಸ್ ಟ್ರೂ ಅಂಡ್ ಅಕ್ಯುರೇಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್. ಐ ಅಂಡರ್ಸ್ಟ್ಯಾಂಡ್ ದಟ್ ಫಾಲ್ಸ್ ಇನ್ಫಾರ್ಮೇಶನ್ ಮೇ ಲೀಡ್ ಡಿಸ್ಕ್ವಾಲಿಫಿಕೇಶನ್. ಸೊ ಇದು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಸೊ ಫ್ರೆಂಡ್ಸ್, ನೀವು ಸ್ಟಾರ್ ಇದೆ ನೋಡಿ ಅದಷ್ಟೇ ಫಿಲ್ ಮಾಡಿ. ಯಾವ್ದಾದ್ರು ಸ್ಟಾರ್ ಇಲ್ಲ ಅಂತಿದ್ರೆ ಅದು ಫಿಲ್ ಮಾಡಕ್ ಹೋಗ್ಬೇಡಿ, ಸ್ಕಿಪ್ ಮಾಡಿ. ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಸಬ್ಮಿಟ್ ಟು ಫಿನಿಶ್ ಅಂತ ಇದೆಯಲ್ಲ, ಅದು ಸಬ್ಮಿಟ್ ಕ್ಲಿಕ್ ಮಾಡಿ. ಈ ತರ ವಿ ಆರ್ ಸೆಟ್ಟಿಂಗ್ ಅಪ್ ಯುವರ್ ಇಂಟರ್ವ್ಯೂ, ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಈ ತರ ಬರ್ಬೇಕು ನಿಮ್ಗೆ. ಆಯ್ತಾ. ನಿಮ್ದು ಫಾರ್ಮ್ ಫಿಲ್ ಅಪ್ ಮಾಡಿದೆ ಅಂತ ಅರ್ಥ. ಗೈಸ್, ನಾನು ಹೇಗೆ ಫಾರ್ಮ್ ಫಿಲ್ ಅಪ್ ಮಾಡೋದು ಅಂತ ತಿಳಿಸ್ಕೊಟ್ಟೆ. ಐ ಹೋಪ್ ಎಲ್ರಿಗೆ ಅರ್ಥ ಆಯ್ತು ಅಂತ. ಐ ಹೋಪ್ ಎಲ್ಲರೂ ನೋಡಿದೀರಾ ಅಂತ. ಸೊ ಈ ತರನೇ ಫಿಲ್ ಮಾಡಿ. ಸೊ ಪಾಸಿಬಿಲಿಟಿ ಇದೆ HR ಅವ್ರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ಏನಕ್ಕಂತ ಹೇಳಿದ್ರೆ ನಾನು ಸಪೋರ್ಟ್ ಟೀಮ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಫಾರ್ಮ್ ತಗೊಂಡಿರೋದಲ್ಲ. ಸೊ ಪಾಸಿಬಿಲಿಟಿ ಇದೆ. ಆಯ್ತಾ. ಸೊ ಮತ್ತೆ ನಂಗೆ ಆ ಕಂಪನಿಗಾಗ್ಲಿ ನಂಗಾಗ್ಲಿ ಯಾವುದೇ ತರದ ಸಂಬಂಧ ಇಲ್ಲ. ಅಂದ್ರೆ ನಾನು ಯಾವುದೇ ತರದ ಅವ್ರ ಕೆಲಸನೂ ಮಾಡ್ತಾ ಇಲ್ಲ, ಏನೂ ಇಲ್ಲ. ಆಯ್ತಾ. ಸೊ ನಾನು ನನ್ನ ಕೈಲಾದಷ್ಟು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ಕೆಲಸ ಸಿಗ್ಬೇಕು ಅಂತ. ಅಷ್ಟೇ ನಾನು ಮಾಡುವಂತದ್ದಿಲ್ಲಿ. ಮತ್ತೆ ಎಂತ ಅಂತ ಹೇಳಿದ್ರೆ ಲೈಕ್ ಅವ್ರು ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಆಪ್ ಅಲ್ಲಿ ಐ ಥಿಂಕ್ ಏನೋ ಪ್ರಾಬ್ಲಮ್ ಇದೆ. ಆಯ್ತಾ. ಮುಂಚೆ ಎಲ್ಲ ಅಲ್ಲೇ ಇಂಟರ್ವ್ಯೂ ಸ್ಲಾಟ್ ಬುಕ್ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಓಕೆ. ಸೊ ಅವರು ಆಪ್ ಕರೆಕ್ಟ್ ಆಗಿ ಮಾಡಬಹುದು. ಸೊ ಅಲ್ಲೇ ನಿಮ್ಗೆ ಇಂಟರ್ವ್ಯೂ ಸ್ಲಾಟ್ ಬುಕ್ ಮಾಡ್ಲಿಕ್ಕೆ ಇನ್ ಫ್ಯೂಚರ್ ಸಿಗಬಹುದು. ಸೊ ನಿಮ್ಗೆ ಏನಾದ್ರು ಕಾಲ್ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಇಂಟರ್ವ್ಯೂ ಸ್ಲಾಟ್ ಬುಕ್ ಮಾಡ್ಲಿಕ್ಕೆ ಸಿಕ್ಕರೆ ಅಲ್ಲೇ ಇಂಟರ್ವ್ಯೂ ಸ್ಲಾಟ್ ಬುಕ್ ಮಾಡಿ ನೀವು ಇಂಟರ್ವ್ಯೂ ತಗೊಂಡು KYC ಕಂಪ್ಲೀಟ್ ಮಾಡಿ ಟ್ರೈನಿಂಗ್ ತಗೊಂಡು ಅಲ್ಲೇ ಕೆಲಸ ಮಾಡಿ. ಆಯ್ತಾ. ನಾನು ಆದಷ್ಟು ನನ್ನ ಸಬ್ಸ್ಕ್ರೈಬರ್ಸಿಗೆ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು. ನಂಗೆ ಕೆಲವೊಬ್ರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ, ಅದಕ್ಕೆ ನಾನು ನಿಮಗೆ ಹೇಳಿದ್ದು ನಂಗೆ ಅವರೇನು ಹಣ ಕೊಡಲ್ಲ ವಿಡಿಯೋ ಮಾಡಿ ಅಂತ. ನಾನು ನಂದು ಸ್ವಂತ ಇಂಟ್ರೆಸ್ಟ್ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ನಿಮ್ಗೆಲ್ರಿಗೆ ಹೆಲ್ಪ್ ಆಗಲಿ ಅಂತ. ಓಕೆ. ಸೊ ಇದಾಗಿತ್ತು ಇವತ್ತಿದು ವಿಡಿಯೋ. ಐ ಹೋಪ್ ಎಲ್ರಿಗೆ ಇಷ್ಟ ಆಯ್ತು ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಯಾರ ನಿನ್ನೆಲ್ಲ ಅಪ್ಲೈ ಮಾಡಿದ್ರೆ ಅವರಿಗೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಓಕೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್.